ಮಮತಾ 166 ಜನರನ್ನ ಬಲಿ ಪಡೆಯಲಾಯಿತು. ನಮ್ಮ ವೀರ ಯೋಧರು, ದಕ್ಷ ಪೊಲೀಸ್ ಅಧಿಕಾರಿಗಳು ತಮ್ಮ ಜೀವವನ್ನೇ ತೆತ್ತುಬಿಟ್ರು ದೇಶದ ರಕ್ಷಣೆಗೋಸ್ಕರ, ದೇಶದ ಜನರ ರಕ್ಷಣೆಗೋಸ್ಕರ. ಸೇನಾ ಸ್ಮಾರಕದಲ್ಲಿ ಯಾವ ರೀತಿ ಆ ಹುತಾತ್ಮ ಯೋಧರನ್ನ, ದಕ್ಷ ಅಧಿಕಾರಿಗಳನ್ನ ನೆನಪಿಸಿಕೊಳ್ಳಲಾಗ್ತಾ ಇದೆ ಈ ಸಂದರ್ಭದಲ್ಲಿ? ದಾಳಿಗೆ 8 ವರ್ಷಗಳು ತುಂಬಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಏನು ಕರಾಳ ದಿನವನ್ನ ಆಚರಿಸ್ತಾ ಇರುವಂತದ್ದು, ಏನು ಉಗ್ರರ ಅಟ್ಟಹಾಸಕ್ಕೆ 166 ಜನ ಬಲಿಯನ್ನ ತೆಗೆದುಕೊಂಡು ಇವತ್ತು ಕರಾಳ ದಿನ ಅಂತ ಹೇಳ್ಬೋದು. ಹೀಗಾಗಿ ಏನು ರಾಜಭವನದ ಬಳಿ ಇರುವಂತಹ ಸೇನಾ ಸ್ಮಾರಕದಲ್ಲಿ ಇವತ್ತು ಏನು ರಾಷ್ಟ್ರೀಯ ಸೇನಾ ಸ್ಮಾರಕದಲ್ಲಿ ಹುತಾತ್ಮರಾದಂತಹ ಏನು ಸೈನಿಕರಿದ್ದಾರೆ ಅವ್ರನ್ನ ನೆನೆಯುವಂತಹ ದಿನ. ಹೀಗಾಗಿ ಇಲ್ಲಿ ಏನು ನಿವೃತ್ತ ಲೋಕಾಯುಕ್ತರು ಇರ್ಬೋದು, ಹಾಗೇನೆ ಹಲವಾರು ಗಣ್ಯರು ಬಂದು ಇವತ್ತು ಏನು ಈ ಒಂದು ಯಾರು ಹುತಾತ್ಮರಿದ್ದಾರೆ ಅವ್ರನ್ನ ನೆನೆಯುವಂತಹ ದಿನ, ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸೋದಿಕ್ಕೆ ಅಂತ ಈಗಾಗಲೇ ಬಂದಿದ್ದಾರೆ. ಈಗಾಗಲೇ ಇಲ್ಲಿ ಏನು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅಂತ ಹೇಳಬಹುದು. ಎಲ್ಲ ರೀತಿಯ ಗಣ್ಯರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಏನು ಹುತಾತ್ಮರಾದಂತಹ ಒಂದು ಏನು ಸೈನಿಕರಿದ್ದಾರೆ ಅವ್ರನ್ನ ಒಂದು ನೆನೆಯುವಂತಹ ದಿನ ಇವತ್ತು. ಹಾಗಾಗಿ ಈಗಾಗಲೇ ಜನರು ಕೂಡ ಸೇರಿದ್ದಾರೆ. ಹಾಗೇನೆ NCC ಕೆಡೆಟ್ಸ್ ಕೂಡ ಬಂದಿದ್ದಾರೆ. ಇನ್ನು ಹಿರಿಯ ಏನು ಮಾಜಿ ಮಿಲಿಟರಿ ಅಂದರೆ ಸೈನಿಕರು ಕೂಡ ಇಲ್ಲಿ ಸೇರಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಏನು ಶ್ರದ್ಧಾಂಜಲಿ ಕಾರ್ಯಕ್ರಮ ಕೂಡ ನಡೆಯಲಿದೆ. ಹಾಗಾಗಿ ಇವತ್ತು ಏನು ಒಂದು ರೀತಿಯಲ್ಲಿ ಕರಾಳ ದಿನ. ಸುಮಾರು 166 ಜನರನ್ನ ಬಲಿ ತೆಗೆದುಕೊಂಡಂತಹ ದಿನ. ಇದರಲ್ಲಿ ಏನು ಸಂದೀಪ್ ಉನ್ನಿಕೃಷ್ಣನ್ ಕೂಡ ಒಬ್ಬರು ಆಗಿರುವಂಥದ್ದು. ಹೀಗಾಗಿ ಏನು ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರಿದ್ದಾರೆ. ಹಾಗೇನೆ ಇನ್ನೂ ಹಲವಾರು ಮಂದಿ ಉನ್ನಿಕೃಷ್ಣನವರು ಕೂಡ ಬರಲಿದ್ದಾರೆ. ಹಾಗೇನೆ ಎಲ್ಲರೂ ಕೂಡ ಗಣ್ಯರು ಕೂಡ ಇಲ್ಲಿ ಬರುವಂತಹ ಒಂದು ಸಾಧ್ಯತೆ ಇದೆ. ಭಾವನಾ, ಧನ್ಯವಾದ ಮಮತಾ ನಿಮ್ಮೆಲ್ಲ ಮಾಹಿತಿಗೆ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಮುಂಬೈನಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿಯಾದಂತಹ ದೇವೇಂದ್ರ ಫಡ್ನವೀಸ್ ಮಡಿದ ವೀರ ಯೋಧರು ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ನಮನವನ್ನು ಸಲ್ಲಿಸ್ತಾ ಇರುವಂತಹ ದೃಶ್ಯ. ಇದೇ ಮುಂಬೈ 8 ವರ್ಷದ ಹಿಂದೆ ಇವತ್ತಿನ ದಿನವೇ ಕರಾಳ ಘಟನೆಗೆ ಸಾಕ್ಷಿಯಾಗಿತ್ತು. ಇಡೀ ಮುಂಬೈ ಜೊತೆಗೆ ಇಡೀ ದೇಶ ಬೆಚ್ಚಿ ಬಿದ್ದಿತ್ತು ಪಾತಕಿಗಳ ಆ ಉಗ್ರ ಕೃತ್ಯಕ್ಕೆ. ಆದರೆ ಅಷ್ಟೇ ದಕ್ಷವಾಗಿ ತಮ್ಮ ಜೀವವನ್ನು ತೆತ್ತು ನಮ್ಮ ಯೋಧರು, ನಮ್ಮ ಪೊಲೀಸ್ ಅಧಿಕಾರಿಗಳು ದಕ್ಷತೆಯನ್ನು ಮೆರೆದು, ದೇಶ ಪ್ರೇಮವನ್ನು ಮೆರೆದು ಇಡೀ ದೇಶದ ಜನರನ್ನು ರಕ್ಷಿಸಿದ್ರು ಆ ಉಗ್ರರ ಹುಟ್ಟಡಗಿಸುವುದರ ಮೂಲಕ. 8 ವರ್ಷಗಳು ಕಳೆದು ಹೋಗಿವೆ. ಆದರೆ ಆ ದಿನದ ಕರಾಳ ನೆನಪು ಇವತ್ತಿಗೂ ನಮ್ಮನ್ನು ಒಂದು ಕ್ಷಣ ಬೆಚ್ಚಿ ಬೀಳಿಸುತ್ತೆ. ಸಿಎಂ ದೇವೇಂದ್ರ ಫಡ್ನವೀಸ್ ಹಾಗೂ ಇತರೆ ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲಿ ನೆರೆದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಮೌನಾಚರಣೆಯ ಮೂಲಕ ಅಗಲಿದ ವೀರ ಯೋಧರು, ದಕ್ಷ ಪೊಲೀಸ್ ಅಧಿಕಾರಿಗಳಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಗ್ತಾ ಇದೆ. ಉಗ್ರರ ನೀಚ ಕೃತ್ಯಕ್ಕೆ ಮುಂಬೈ ನಡುಗಿ ಹೋಗಿತ್ತು. 8 ವರ್ಷದ ಹಿಂದೆ ಇದೇ ದಿನ 166 ಜನ ತಮ್ಮ ಜೀವವನ್ನ ತೆತ್ತಿದ್ರು. ಜನರ ರಕ್ಷಣೆಗೋಸ್ಕರ ನಮ್ಮ ಯೋಧರು, ನಮ್ಮ ದಕ್ಷ ಅಧಿಕಾರಿಗಳು ತಮ್ಮ ಜೀವವನ್ನೇ ತೆತ್ತು ಇಡೀ ದೇಶದ ರಕ್ಷಣೆಗೆ ನಿಂತಹ ಅವಿಸ್ಮರಣೀಯ ದಿನ ಹಾಗೂ ಕರಾಳ ದಿನ. ಉಗ್ರರ ಆ
ಕೀಚಕ ರೂಪಕ್ಕೆ ಒಂದು ಕರಾಳ ದಿನ ಅಂತಲೇ ಹೇಳ್ಬೋದು. ಆದರೆ ಅಷ್ಟೇ ದಿಟ್ಟ ಉತ್ತರವನ್ನು ನಮ್ಮ ಯೋಧರು ಹಾಗೂ ಪೊಲೀಸ್ ಅಧಿಕಾರಿಗಳು ನೀಡಿದರು. 8 ವರ್ಷದ ನಂತರವೂ ಒಂದೊಂದು ಘಟನೆಯು ಇಂದಿಗೂ ಹಚ್ಚ ಹಸಿರಾಗಿದೆ. ನಮ್ಮ ದೇಶದ ಜನರ ಜೀವವನ್ನು ತೆಗೆದ ಆ ಕರಾಳ ದೃಶ್ಯಗಳು, CCTVಯ ಫುಟೇಜಸ್ ಇವತ್ತಿಗೂ ಎದೆಗೆ ಚುಚ್ಚಿದಂತಾಗತ್ತೆ. 8 ವರ್ಷದ ನಂತರವೂ ಆ ಕರಾಳ ದಿನವನ್ನು ನೆನೆದು ಜನ ಬೆಚ್ಚಿ ಬೀಳ್ತಾರೆ. हाँ सर बोलिए सर ठीक है सर भेज रहा हूँ ये आज कल मैं भेजता हूँ मैं शूट में हाँ सर जी 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 कल दे रहा हूँ सॉरी सर चलो ಉಗ್ರರ ಭಯಾನಕ ದಾಳಿ ಇಂದಿಗೂ ಕೂಡ ನಮ್ಮ ಕಣ್ಣು ಮುಂದೆ ಇದೆ. ಆದರೆ ದಿಟ್ಟವಾಗಿ ಉತ್ತರ ಕೊಟ್ಟ ನಮ್ಮ ಯೋಧರು ಹಾಗೂ ಪೊಲೀಸ್ ಅಧಿಕಾರಿಗಳು ತಮ್ಮ ಜೀವವನ್ನು ಬಲಿ ಕೊಟ್ಟು ಇಡೀ ಜನರನ್ನ ಕಾಪಾಡಿದಂತಹ ಆ ಘಟನೆಯನ್ನು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. 166 ಮಂದಿ ಈ ಸಂದರ್ಭದಲ್ಲಿ ಪ್ರಾಣ ತೆತ್ತಿದ್ರು. 8 ವರ್ಷಗಳು ಖಂಡಿತ ಉರುಳು ಹೋಗಿದೆ. ಆದರೆ ಆ ಕರಾಳ ದಿನವನ್ನು ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ.